ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕ್ರೀನ್ ಗೈಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ತೋಟದಲ್ಲಿ ಕಾಯಿ ಕೀಳೋದಕ್ಕೆ ಅಂತ ಬಂದಿದ್ರು. ಹಾಗಾಗಿ ನಾನು ಅಪ್ಪಾಜಿ ಅಮ್ಮ ಎಲ್ಲರೂ ಕೂಡ ಕಾಯೆಲ್ಲ ಒಂದ್ ಕಡೆ ತೆಗ್ದಾಕಿ ಮನೆಗೆ ತಗೊಂಡೋಗೋದು ಅಂತ ಹೇಳಿ ಬಂದಿದ್ವಿ. ಅಂದ್ರೆ ಮಳೆ ತುಂಬಾ ಕಡಿಮೆ ಇರೋದ್ರಿಂದ ಕಾಯಿಗಳ ಸಂಖ್ಯೆ ಅಥವಾ ತೆಂಗಿನಲ್ಲಿ ಇಳುವರಿ ಕೂಡ ಕಡಿಮೆ ಆಗಿರುವಂತದ್ದು. ಅದರಲ್ಲೂ ನಾವು ತುಮಕೂರು ಡಿಸ್ಟಿಕ್ ಅವರು ತೆಂಗನ್ನೇ ನಂಬಿ ಬದುಕ್ತಿರೋಂಥವ್ರು, ಕಲ್ಪತರು ನಾಡೋರು ಹೇಳ್ಕೊಳೋದಕ್ಕೆ ಆ ಒಂದು ಬಿರುದಿತ್ತಲ್ಲ, ಕಲ್ಪತರು ನಾಡು, ಕಲ್ಪವೃಕ್ಷಗಳ ತವರು ಅಂತ. ಸೊ ಇವಾಗ ಅದು ಒಂದಷ್ಟು ನಶಿಸಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ. 2020 ಜುಲೈಯಲ್ಲಿ ಸಾಕಷ್ಟು ಕೆರೆ ಕಟ್ಟೆ ಎಲ್ಲ ಕೋಡಿ ಬೀಳೋಷ್ಟು ಮಳೆ ಬಂದಿದಂಥದ್ದು. ಸುಮಾರು ಅಲ್ಲಿಂದನೂ ಕೂಡ ಅಷ್ಟು ಪ್ರಮಾಣದ ಮಳೆ ಬಂದಿಲ್ಲದೆ ಇರೋ ಕಾರಣ ತೆಂಗಿನಲ್ಲಿ ಇಳುವರಿ ಕೂಡ ಕಡಿಮೆ ಆಗಿರುವಂತದ್ದು. ಏನೋ ಬೀಳೋ ಒಂದಷ್ಟು ಕಾಯಿಗಳನ್ನ ಅಥವಾ ಉಳಿಸ್ಕೋಬೇಕು. ಯಾಕಂತಂದ್ರೆ ನಾವು ಕಲ್ಪತರು ನಾಡೋರು, ತುಮಕೂರು ಡಿಸ್ಟಿಕ್ ಅವರು ತೆಂಗನ್ನೇ ನಂಬಿಕೊಂಡು ಇರುವಂತವ್ರು. ಹಾಗಾಗಿ ಏನೋ ಬೀಳೋ ಅಷ್ಟು ಇಷ್ಟು ಕಾಯಿಗಳನ್ನು ಕೂಡ ನಾವು ಸಾಕೊಳ್ಳೇಬೇಕಾಗುತ್ತದೆ. ಯಾಕಂತಂದ್ರೆ ನಮ್ಮ ವಾರ್ಷಿಕ ಆದಾಯ ನಮ್ಮ ಕೊಬ್ಬರಿದೇ ಆಗಿರೋದ್ರಿಂದ ಆ ಆದಾಯಕ್ಕಾಗಿ ಎದುರು ನೋಡ್ತಿರೋಂಥವ್ರು. ಶನಿವಾರ ಭಾನುವಾರ ಬಂತು ಅಂದರೆ ನಾನು ನನ್ನ ಗಾರ್ಡನ್ನಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಇವತ್ತು ಕಾಯಿ ಕಿತ್ತಾಕೋಕ್ಕೆ ಅಂತ ಬಂದಿದ್ದರು. ಅಂದರೆ ಅವರು ಕೂಡ ಬೇರೆ ಎಲ್ಲ ಕಡೆನೂ ಹೋಗಬೇಕಿರುತ್ತಲ್ವ, ಅವ್ರು ಬಂದ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಹಾಗಾಗಿ ಎಲ್ಲ ಕೆಲಸವನ್ನು ಬಿಟ್ಟು ನಾವಿವತ್ತು ಕಾಯೆಲ್ಲ ಹೊತ್ತಾಕೋಣ ಅಂತೇಳಿ ನಾನು ಅಪ್ಪಾಜಿ ಅಮ್ಮ ಬಂದಿದ್ವಿ. ಅಷ್ಟೊತ್ತಿಗೆ ಅಮ್ಮ ನನಗೆ ಟೀ ಮಾಡ್ಕೊಂಬರೋಗು ಅಂತ ಹೇಳಿದ್ರು. ಹಾಗಾಗಿ ನಾನು ಟೀ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಟೀ ಗೊತ್ತಲ್ಲ, ನಾವು ಯೂಶ್ವಲಿ ಟೀ ಕುಡಿಲಿಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಅದೊಂಥರ ಎನರ್ಜಿ ಡ್ರಿಂಕ್. ನಮಗೆ ಎನರ್ಜಿ ಬೇಕು, ಎನರ್ಜಿನ ಬೂಸ್ಟ್ ಮಾಡೋವಂಥ ಕೆಪ್ಯಾಸಿಟಿ ಇರೋದು ಟೀಗೆ. ಹಾಗಾಗಿ ನಾನು ಟೀ ತಗೊಂಡು ಮತ್ತೆ ತೋಟದ ಹತ್ರ ಹೋಗಿದ್ದು. ನಾನು ಹೋಗೋ ಅಷ್ಟೊತ್ತಿಗಾಲೇ ನಮ್ಮದು 2 ಕಡೆ ತೋಟ ಇರೋದು. ಹಾಗಾಗಿ ಒಂದು ಕಡೆ ತೋಟದ್ದೆಲ್ಲ ಕಾಯಿ ಕಿತ್ತಾಕಿ ಎಲ್ಲ ಕಾಯಿನೆಲ್ಲ ಒಂದು ಕಡೆ ಹಾಕಿ ಅಪ್ಪಾಜಿ ಅಮ್ಮ ಬಂದಿದ್ದರು. ನಾನು ಈ ತೋಟಕ್ಕೇ ಟೀ ತಗೊಂಡು ಬಂದಿದ್ದೆ. ನಾನು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಕಾಯಿಗಳನ್ನೆಲ್ಲ ಕಿತ್ತು ಆಗಿತ್ತು. ನೀವೇ ನೋಡ್ತಾ ಇರ್ಬೋದು, ಕಾಯಿಗಳು ಕೂಡ ತುಂಬ ಕಡಿಮೆ ಬಿದ್ದಿರೋ ಅಂಥದ್ದು. ಮತ್ತು ಕಾಯಿಗಳ ಸೈಜ್ ಕೂಡ, ಯಾಕಂತಂದರೆ ನಿಮಗೆ ಗೊತ್ತು, ರೋಗ ಇತ್ತೀಚೆಗೆ ತೆಂಗಿನ ಮರಗಳಿಗೆ, ತೆಂಗುಗೆ ರೋಗ ಅಂತೂ ಎಡೆಬಿಡದೆ ಕಾಡ್ತಿರೋ ಅಂಥದ್ದು. ಏನೇ ಇದ್ದರೂ ಕೂಡ ನಮಗೆ ಕಲ್ಪತರು ನಾಡೋರಿಗೆ, ತುಮಕೂರವ್ರಿಗೆ ಎಲ್ಲೋ ಒಂದು ಟ್ರ್ಯಾಕ್ಟರ್ ತುಂಬ ಒಂದಷ್ಟು ಕಾಯಿಗಳನ್ನ ತೊಗೊಂಬಂದು ಮನೆ ಹತ್ರ ಹಾಕಿ ಅಟ್ಟಕ್ಕೆ ಎಸೆಯೋದಿದೆಯಲ್ಲ, ದಟ್ ಈಸ್ ದ ಹ್ಯಾಪಿನೆಸ್. ಯಾಕಂತಂದರೆ ನಮ್ಗೆ ಅದೇನೋ ಒಂದು ಖುಷಿ ವಿಚಾರ. ಎಲ್ಲ ಕರ್ನಾಟಕದಾದ್ಯಂತ ವೈವಿಧ್ಯಮಯ ಬೆಳೆಗಳನ್ನ ಬೆಳಿಬಹುದು, ಬಟ್ ತುಮಕೂರು ಪ್ರಸಿದ್ಧಿ ಹೊಂದಿರೋದೇ ತೆಂಗು. ಹಾಗಾಗಿ ತೆಂಗಿನಕಾಯಿ ಕಿತ್ತು ಒಂದು ಮನೆ ಹತ್ರ ತೊಗೊಂಬಂದು ಅಟ್ಟಕ್ಕೆ ಹಾಕಿ ಕೊಬ್ಬರಿ ಸುಲಿಯೋದು ಒಂದು ರೀತಿಯ ಖುಷಿ ವಿಚಾರ. ಅಷ್ಟು ಪ್ರೊಸೆಸ್ ಕೂಡ ತುಂಬ ಟಯರ್ಡ್ ಆಗೋವಂತಹದ್ದೇ ಪ್ರೊಸೆಸ್ಸು. ಆದರೂ ಕೂಡ ಅದರಲ್ಲೇನೋ ಒಂದು ರೀತಿಯ ಖುಷಿ ಸಿಗೋವಂಥದ್ದು ನಮಗೆ. ಒಂದು ತೋಟದ ತಗೊಂಬಂದು ಹಾಕಿ ಇನ್ನೊಂದು ತೋಟದ್ದು ಕೂಡ ತಗೊಂಬಂದರು. ಎರಡೂ ಕಡೆಯಿಂದನೂ ಸೇರಿ ನಾವು ನಿರೀಕ್ಷಿಸಿದಷ್ಟು ಕಾಯಿಗಳೇನು ಬಿದ್ದಿರಲಿಲ್ಲ. ಯಾಕಂತಂದರೆ ಹೋದ ವರ್ಷ ಎಲ್ಲ ಮಳೆ ಆಗಿಲ್ಲ, ಮತ್ತು ನೀರು ಕೂಡ ನಮ್ಮದು ಒಂದೇ ಬೋರ್ವೆಲ್ ಇರೋದ್ರಿಂದ ನೀರು ಕೂಡ ಅಷ್ಟು ಎಲ್ಲ ಕಡೆಗೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ನಾವು ತಂದು ಕಾಯಿಗಳನ್ನ ಪಡ್ಸಲಲ್ಲಿ ಹಾಕಿದ್ದನ್ನು ತಂದು ಮತ್ತು ರೂಮಿಗೆ ಹಾಕಿ ರೂಮಿಂದ ಅಟ್ಟಕ್ಕೆ ಹಾಕೋವಂಥದ್ದು. ಯಾಕಂದರೆ ನಮ್ಮದು ಏಣಿ ಅಥವಾ ಅಟ್ಟ ಇರೋದು ಹಾಲಲ್ಲಿ. ಹಾಗಾಗಿ ತುಂಬ ಪ್ರೋಸೆಸ್ ಆಗೋಯಿತು. ಸಂಡೇ ಏನಾದರೂ ಮಾಡಿ ಕಾಯೆಲ್ಲ ಹಾಕ್ಬಿಟ್ಟು ಇನ್ನೇನಾದರೂ ಕೆಲಸ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಡೀ ದಿನ ಅಟ್ಟಕ್ಕೆ ಕಾಯಿಗಳನ್ನ ಹಾಕೋದೇ ಆಗೋಯಿತು. ನಮ್ಮ ಅಟ್ಟದಲ್ಲಿ ನಮ್ಮದೇ ಬೆಕ್ಕು ಸುಬ್ಬಿ ಅಂತ, ಅದು 3 ಮರಿಗಳನ್ನ ಹಾಕ್ಕೊಂಡಿತ್ತು. ಸೊ ನಾವು ಕೂಡ ಕಾಯೆಲ್ಲ ಪಡ್ಸಲೆಯಿಂದ ರೂಮಿಗೆಲ್ಲ ಹಾಕ್ಕೊಂಡು ಅಮ್ಮ ಕೊಡ್ತಾ ಹೋದ್ರು ಕಾಯಿನ, ನಾನು ಹಾಕ್ತಾ ಹೋದೆ. ಸದ್ಯಕ್ಕೆ ನಮ್ಮ ಮನೇಲಿ ನಾನೇ ಗಂಡು ಮಗ. ಯಾಕಂತಂದರೆ ನನ್ನ ತಮ್ಮ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅಪ್ಪಾಜಿ ಅಮ್ಮಂಗೆ ಇಬ್ಬರೇ ಎಲ್ಲದನ್ನೂ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಕೂಡ ನನ್ನೇನೇ ಕೆಲಸಗಳಿದ್ದರೂ ಕೂಡ ಅವನ್ನೆಲ್ಲ ಮಾಡಿದೆ. ಕಾಯಿನ ಹಾಕೋಕ್ಕೆ ಅಂತ ನಾನು ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಿದೆ. ಅಂದರೆ ಈ ಪೂರ್ತಿ ಕಾಯಿನ ನಾನೇ ಹಾಕಿದ್ದು.
ನೀವು ಕೂಡ ಇದೇ ರೀತಿ ಅನುಭವ ಇದ್ದು ಮೀನ್ಸ್ ಅಟ್ಟ ಆಗಿರ್ಬೋದು, ಕಾಯಿ ಹಾಕಿರೋದು, ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತೆ ಇನ್ನೊಂದಷ್ಟು ಪಡ್ಸಾಲಲ್ಲಿದ್ದಂತಹ ಕಾಯಿಗಳನ್ನ ರೂಮಿಗೆ ಹಾಕ್ಕೋಬೇಕಾಗಿತ್ತು. ಯಾಕಂತಂದರೆ ಅಲ್ಲೇ ಅಟ್ಟ ಇರೋದಲ್ಲ. ಸೊ ಫಸ್ಟ್ ಒಂದು ಶಿಫ್ಟ್ ಏನು ಹಾಕ್ಕೊಂಡಿದ್ವೋ ಅವನ್ನೆಲ್ಲ ಹಾಕಿದ್ದಾಯಿತು. ಸೊ ಈಗ ಇನ್ನೊಂದಷ್ಟು ಇರೋವನ್ನ ಹಾಕ್ಕೊಂತ ನಾನು ಅಮ್ಮ ಇಬ್ಬರೇ ಅಪ್ಪಾಜಿ ಅಲ್ಲಿ. ಇದಾಗಿತ್ತು ನನ್ನ ಸಂಡೆಯ ರೊಟೀನ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂತಂದು ನೀವು ಕೂಡ ಇದೇ ರೀತಿಯ ಫಾರ್ಮರ್ಸ್ ಆಗಿದ್ದು ನಿಮಗೂ ಇದೇ ರೀತಿಯ ಅನುಭವ ಆಗಿತ್ತು ಅಂತಂದರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.